ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 26, 23ರಿಂದ 25ನೇ ವಚನವನ್ನ ನಾವು ಓದಿಕೊಳ್ತೇವೆ. ಈಸಾಕನು ಬೆರ್ಷೆಬದಲ್ಲಿ ತಿರುಗಿ ದೇವರಿಂದ ವಾಗ್ದಾನವನ್ನ ಹೊಂದಿದ್ದು, ಅಭಿಮಲೇಕನು ಅವನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡದನ್ನ ನಾವು ಈ ಭಾಗದಲ್ಲಿ ಕಲಿತೇವೆ. ಈಗ ಓದಿಕೊಳ್ಳೋಣವಾ? ಈಸಾಕನು ಅಲ್ಲಿಂದ ಹೊರಟು ಗಟ್ಟ ಹತ್ತಿ ಬೆರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ, ಈಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ತಂದೆಯ ಒಂದು ಮಾರ್ಗದಲ್ಲೇ ಈಸಾಕ ನಡೀತಾನೆ. ಈಸಾಕ ತಪ್ಪು ಮಾಡದ, ಇಳಿದು ಹೋದ, ಅಲ್ಲಿ ಅನೇಕರಿಗೆ ಅವನು ತೊಂದರೆ ತಂದು ಕೊಟ್ಟ. ಬಟ್ ಆದ್ರೆ ತಿರುಗಿ ತೀರ್ಮಾನ ತೆಗೆದುಕೊಂಡು ಗಟ್ಟ ಹತ್ತಿ ಮೇಲಕ್ಕೆ ಬರ್ತಾನೆ. ಇದರ ಅರ್ಥ ಏನು ಪ್ರಿಯರೇ? ನಮ್ಮ ಜೀವಮಾನದಲ್ಲೂ ನಾವು ಅನೇಕ ವೇಳೆ ತಪ್ಪು ಮಾಡ್ಬಿಟ್ಟಿದ್ದೀವಿ, ಇಳಿದು ಬಂದ್ಬಿಟ್ಟಿದ್ದೀವಿ. ದೇವರ ಒಂದು ಸ್ಟ್ಯಾಂಡರ್ಡ್ಗೆ ನಾವು ಜೀವಿಸಿಲ್ಲ, ಅಂದ್ರೆ ಆತನ ವಾಕ್ಯಕ್ಕೆ ತಕ್ಕ ಹಾಗೆ. ಸರಿ, ಈಗೇನ್ ಮಾಡ್ರಿ? ತೀರ್ಮಾನ ಮಾಡ್ರಿ, ಆತನ ಶಿಲುಬೆ ಬಳಿಗೆ ಬನ್ರಿ. ನೀವು ಏನೇನ್ ಮಾಡಿದಿರೋ ಅದನ್ನೆಲ್ಲ ಬರ್ಕೊಂಡು ಒಪ್ಪಿಕೊಂಡು ಅರಿಕೆ ಮಾಡಿ ಅದನ್ನು ಬಿಟ್ಬಿಡ್ರಿ. ಯೇಸು ತನ್ನ ರಕ್ತದ ಮೂಲಕವಾಗಿ ತಗ್ಗಿಸಿಕೊಂಡ್ರೆ, ಖಂಡಿತವಾಗಿ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ರೆ ಆತನು ಕ್ಷಮಿಸ್ತೀನಿ ಮತ್ತೆ ಹೊಸ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಿಮಗೆ ಖಂಡಿತವಾಗಿ ಇನ್ನೊಂದು ಚಾನ್ಸ್ ಕರ್ತನು ಕೊಡ್ತಾ ಇದ್ದಾರೆ. ಮತ್ತೆ ಅವನು ಆ ರೀತಿ ತೀರ್ಮಾನ ತಗೊಂಡಿದ್ರಿಂದ ಆ ರಾತ್ರಿನೇ, ಈ ರಾತ್ರಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ. ಕನಸಿನಲ್ಲಿ ದೇವರು ಅವನು ಕಾಣಿಸ್ಕೊಳ್ತಾನೆ. ನಾನು ಭಯಪಡಬೇಡ ಅಂತ ಹೇಳ್ತಾರೆ. ನಿನ್ನ ತಂದೆಯ ಬಳಿಯಲ್ಲಿದ್ದಾಗೆ ನಿನ್ನ ಬಳಿಯಲ್ಲೂ ಇರ್ತೀನಿ, ನಿನ್ನ ತಂದೆಯ ನಿಮಿತ್ತ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಹೆಚ್ಚಿಸ್ತೀನಿ ಅಂದಾಗ ಈಸಾಕ ದೇವರಿಗೆ ಯಜ್ಞವೇದಿ ಕಟ್ಟಿ ಆರಾಧನೆ ಮಾಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ನಮ್ಮನ್ನ ಅಭಿವೃದ್ಧಿಪಡಿಸಿ ಹೆಚ್ಚಿಸಿದಾಗ ನಮ್ಗೆ ಆರಾಧನೆ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಬೈಬಲ್ ಓದ್ಲಿಕ್ಕೆ, ಸಭೆಗೆ ಬರ್ಲಿಕ್ಕೆ ತೊಂದರೆ ಆಗಲ್ಲ. ಎಷ್ಟೋ ಜನ ಏನ್ ಗೊತ್ತಾ, ನನಗೆ ಟೈಮ್ ಇಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಯಾರು ನಿನ್ನನ್ನ ಮೇಲ್ಕೆತ್ತಿದ್ದು? ದೇವರ ಸೈತಾನ್ನ? ದೇವ್ರ ಮೇಲ್ಕೆತ್ತಿದ್ರೆ ನಿನಗೆ ಪ್ರಾರ್ಥನೆ, ಬೈಬಲು, ಆರಾಧನೆ ಇದನ್ನೆಲ್ಲ ತಪ್ಪಿಸುವಂತ ದೇವರು ಹೇಳಲ್ಲ. ಆದರೆ ಕೆಲವ್ರಿಗೆ ಬಿಡಿ, ಭಾನುವಾರ ಕೆಲಸ ಇರ್ತದೆ, ಅವರು ಕೆಲವು ಸಲ ವಾರದಲ್ಲಿ ಇನ್ನೊಂದು ದಿನ ಬಂದು ದೇವರನ್ನ ಆರಾಧನೆ ಮಾಡ್ತಾರೆ, ಅದು ಬೇರೆ ವಿಷಯ. ವಾರದಲ್ಲಿ ಒಂದು ದಿನ, ಈಗ ಉದಾಹರಣೆಗೆ ನೋಡ್ರಿ, ದುಬೈ ಆ ಕಡೆ ಜನ ಏನ್ ಮಾಡ್ತಾರೆ, ಶುಕ್ರವಾರ ಆರಾಧನೆ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಭಾನುವಾರ ರಜಾ ಇಲ್ಲ. ಸೊ ಆತರ ಪ್ರಿಯ ದೇವ್ರ ಮಕ್ಕಳೇ, ಎಷ್ಟೋ ಜನ ಇವತ್ತು ವಾರಕ್ಕೆ ಒಂದು ದಿನವಾದ್ರು ದೇವರೊಂದಿಗೆ ಸಮಯ ಕಳೆದು ಆ ಟೈಮಲ್ಲಿ ಆಲಯದಲ್ಲಿ ಏನಾದ್ರೂ ಪ್ರಾರ್ಥನೆ, ಆರಾಧನೆ ಇದ್ರೆ ಬರೋದಿಲ್ಲ. ಆ ರೀತಿ ಇರಬೇಡ್ರಿ. ಇಲ್ಲಿ ದೇವರು ಈಸಾಕನನ್ನ ಅಭಿವೃದ್ಧಿ ಮಾಡಿದ್ರೆ, ಹೆಚ್ಚಿಸಿದ್ರು ಸಹ ಅವನು ಅಲ್ಲಿ ಯಜ್ಞವೇದಿ ಕಟ್ಟಿ ಯೆಹೋವನ ಹೆಸರನ್ನ ಹೇಳಿಕೊಂಡು ಆರಾಧನೆ ಮಾಡ್ತಾನೆ. ಹೀಗಾಗಿ ದೇವರು ಯಾರನ್ನು ಹೆಚ್ಚಿಸಿ ಅಭಿವೃದ್ಧಿ ಪಡಿಸಿ ದೇವರ ಕಾರ್ಯಗಳಿಂದ ದೂರ ಮಾಡಲ್ಲ. ಸೊ ಹೀಗಾಗಿ ದೇವರು ನಿಮ್ಮನ್ನು ಮೇಲ್ಕೆತ್ತಿದಾರ, ಆತ್ಮಿಕವಾಗಿ ಬೆಳೆಯುವಾಗಿ ಅವರೇ ನಿಮಗೆ ಸಮಯ ಸಂದರ್ಭ ಕೊಡ್ತಾರೆ. ದೇವರು ನಿಮ್ಮನ್ನು ಮೇಲ್ಕೆತ್ತಿಲ್ವಾ? ಸೈತಾನ್ ಎತ್ತಿದನ, ಸೈತಾನ್ ನಿನ್ನನ್ನು ದೇವರಿಂದ ದೂರ ಮಾಡ್ತಾನೆ. ಹಾಗಾದ್ರೆ ನಿನ್ನನ್ನು ಯಾರು ಎತ್ತಿದ್ದು ಮೇಲೆ ಅದನ್ನ ನೀನು ತಿಳ್ಕೊಂಡು, ಯಾಕಂದ್ರೆ ಸೈತಾನು ಯೇಸ್ವಾಮಿ ಬಳಿ ಬಂದು ಅದೇ ಹೇಳ್ತಾನೆ ಮತ್ತಾಯ 4ರಲ್ಲಿ, ನಾನು ನಿನ್ನನ್ನು ಬೆಟ್ಟದ ತುದಿಯಲ್ಲಿ ಕರ್ಕೊಂಡು ಹೋಗ್ತೀನಿ, ಈ ದೇಶವನ್ನೆಲ್ಲ ನೀನು ಕೊಡ್ತೀನಿ, ನನಗೆ ಆರಾಧನೆ ಮಾಡುವಂತಾನೆ. ಅಂದ್ರೆ ನೀನ್ ದೇವ್ರನ್ನ ಆರಾಧನೆ ಮಾಡ್ಬೇಡ ಅಂತಾನೆ. ಸೊ ಹೀಗಾಗಿ ಇವತ್ತು ಎಷ್ಟೋ ಕ್ರೈಸ್ತರಲ್ಲಿ ಬಿಸಿ, ಬೈಬಲ್ ಓದಕ್ಕಾಗಲ್ಲ, ಪ್ರಾರ್ಥನೆ ಮಾಡಕ್ಕಾಗಲ್ಲ ಎಂಬುದಾಗಿ ಹೇಳಿ ಎಷ್ಟೋ ಜನ ದೇವರನ್ನ ಆರಾಧನೆ ಮಾಡೋದನ್ನ ತಪ್ಪಿಸ್ಬಿಡ್ತಾರೆ. ಪ್ರತಿದಿನ ದೇವರೊಂದಿಗೆ ಸಮಯ ಕಳೆದನ್ನ ತಪ್ಪಿಸ್ಬಿಡ್ತಾರೆ. ಆ ರೀತಿ ನಾನು ನೀನಿರಬಾರ್ದು ಪ್ರಿಯರೇ. ಆ ರೀತಿ ಒಂದು ವೇಳೆ ಇರೋದಾದ್ರೆ ಖಂಡಿತವಾಗಿ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಇವತ್ತೊಂದು ತೀರ್ಮಾನ ಮಾಡಿ ಮೇಲಕ್ಕೆ ಬನ್ರಿ, ನಿಮ್ಮನ್ನ ದೇವರು ಹೆಚ್ಚಿಸಿ ಅಭಿವೃದ್ಧಿ ಪಡಿಸ್ತಾರೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ?
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಮ್ಮನ್ನು ಹೆಚ್ಚಿಸ್ತೀಯ, ನೀನು ಅಭಿವೃದ್ಧಿ ಪಡಿಸ್ತೀಯ. ಅದೇ ರೀತಿ ನಮಗೆ ಆರಾಧನೆ ಮಾಡಲಿಕ್ಕೆ, ನಿನ್ನ ಹೆಸರನ್ನ ಹೇಳಿಕೊಂಡು ಯಜ್ಞವೇದಿ ಕಟ್ಟಲಿಕ್ಕೆ ನಮಗೂ ಸಹ ನೀನು ಸಮಯ ಕೊಡ್ತೀಯ. ಆ ರೀತಿ ಇವತ್ತು ಯಾರ್ಯಾರು ಬಿಸಿ ಎಂಬುದಾಗಿ ಹೇಳಿ ನಿನ್ನಿಂದ ದೂರ ಇದ್ದಾರೋ ಅವ್ರನ್ನ ಮತ್ತೊಮ್ಮೆ ನೀನು ಹತ್ರ ಕರ್ಕೊಂಡು ಬಾ. ವಾರಕ್ಕೆ ಒಂದಿನ ಆದ್ರೂ ನಿನ್ಗೆ ಸಮಯ ಕೊಡುವಾಗಿ ಕೃಪೆ ಕೊಡು. ಪ್ರತಿದಿನ ನಿನ್ನ ವಾಕ್ಯ ಓದಿ ಆರಾಧಿಸಿ ಕುಟುಂಬವಾಗಿ ನನ್ನ ಸೇವಿಸುವ ಹಾಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.